ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವೆಯ್ಟ್ ಲಾಸ್ ರೆಸಿಪಿ ನೋಡೋಣ. ತುಂಬ ಜನ ವೆಯ್ಟೇ ಕಡಿಮೆ ಆಗ್ತಾಯಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ನಾನು ಬಂದು ನೈಟ್ಗೆ ಜಸ್ಟ್ 30 ಗ್ರಾಮ್ಸ್ ಅಷ್ಟು ಓಟ್ಸ್ ಹಾಕ್ಬಿಟ್ಟು ಬರೀ ನೀರು ಹಾಕಿ ಉಪ್ಪು ಹಾಕಿ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಆ್ಯಪಲ್ ಎತ್ಕೊಂಡಿದ್ದೀನಿ. ಇದು ಬಂದು ಟೋಟಲ್ ಆಗಿ ನನಗೆ ಒಂದು 200 ಕ್ಯಾಲರಿ ಒಳಗಡೆನೇ ಬರುತ್ತೆ, ಜಾಸ್ತಿ ಬರಲ್ಲ. ಯಾಕಂದರೆ ನಾನು 30 ಗ್ರಾಮ್ಸ್ ಓಟ್ಸು ಅದರಲ್ಲಿ ಹತ್ತತ್ರ ಒಂದು 120 ಗ್ರಾಮ್ ಅಷ್ಟು ಕ್ಯಾಲರಿ ಬರುತ್ತೆ. ಒಂದು ಆ್ಯಪಲ್ ಬಂದು ನಮಗೆ ಒಂದು 95 ಕ್ಯಾಲರಿ ಬರ್ಬೋದು. ಸೊ ಟೋಟಲ್ 200 ಕ್ಯಾಲರಿ ಅಷ್ಟು ತಗೊಂಡಿದ್ದೀನಿ ಅಷ್ಟೇ. ನೀರು ಕೂಡ ಒಂದು ಚೊಂಬು ನೀರು ಕುಡಿದ್ಬಿಟ್ಟು ಮಲ್ಕೋತೀನಿ. ಸೊ ನೈಟ್ಗೆ ತೊಗೊಂಡಿರುವಂತಹ ವೆಯ್ಟ್ ಲಾಸ್ಗೆ ರೆಸಿಪಿ ಇದು. ನೆಕ್ಸ್ಟ್ ಬಂದು ಮಾರ್ನಿಂಗ್ಗೆ ಒಂದು ಸೂಪರ್ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ಸೊ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ಅಂದರೆ ಒಂದು 200 ml ವಾಟ್ರಷ್ಟು ವಾಮ್ ವಾಟರ್ ತಗೊಂಡೆ. ಅದಾದಮೇಲೆ ನನಗೆ ಕಾಫಿ ಇನ್ನೂ ಬಿಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಚಿಕ್ಕದಂದರೆ ಚಿಕ್ಕದು ಒಂದು 5-6 ಸ್ಪೂನ್ ಅಂತ ಅಂದ್ಕೊಳ್ಳಿ ಅಷ್ಟು ಕಾಫಿ ತೊಗೊಂಡೆ. ಅದು ನಾಟಿ ಸಕ್ಕರೆ ಹಾಕಿ ಹಾಲಿಗೆ ನೀರು ಜಾಸ್ತಿ ಹಾಕಿ ತೊಗೊಂಡಿರೋಂಥ ಕಾಫಿ ಅದು. ಸೊ ಹಾಗಾಗಿ ನನಗೆ ಕಾಫಿ ಬಿಡೋಕ್ಕಾಗ್ತಿಲ್ಲ ಅನ್ನೋ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ತಗೋತಿದ್ದೀನಿ ಅಷ್ಟೇ. ಈಗ ಬ್ರೇಕ್ಫಾಸ್ಟ್ಗೆ ಒಂದು ಕ್ಯಾರೆಟ್, ದೊಡ್ಡ ಕ್ಯಾರೆಟ್ ಮತ್ತು ಒಂದು ಬಿಳಿ ಈರುಳ್ಳಿ, ನಾರ್ಮಲ್ ಈರುಳ್ಳಿ ಇದ್ರೂ ಯೂಸ್ ಮಾಡ್ಬೋದು, ಮತ್ತು ಕ್ಯಾಪ್ಸಿಕಮ್ ಚಿಕ್ಕದು ಒಂದು ಪೂರ್ತಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಬೇಕು ಅಂದರೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಬಂದು ಕರಿಬೇವಿನ ಸೊಪ್ಪು ಹಾಕಿಲ್ಲ ಇಲ್ಲಿ. ಸೊ ಈಗ ಮೊಟ್ಟೆ ಒಂದು 2 ತಗೋತಾ ಇದ್ದೀನಿ. 2 ಮೊಟ್ಟೆ ಜೊತೆಗೆ ನಾನು ಈ ಎಲ್ಲ ತರಕಾರಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಚಿಲ್ಲಿ ಯೂಸ್ ಮಾಡಿಲ್ಲ, ಜಸ್ಟ್ ಪೆಪ್ಪರ್ ಪೌಡರ್. ಉಪ್ಪು ಆಲ್ರೆಡಿ ನಾನು ವೆಜ್ಜೀಸ್ಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ, ಅದಕ್ಕೆ ಉಪ್ಪಿಗೆ ಹಾಕೋತಿಲ್ಲ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಅಂದರೆ ಕಾವಲಿ ಚೆನ್ನಾಗಿ ಬಿಸಿಗಿಟ್ಟಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನೀಗ ಆಮ್ಲೆಟನ್ನು ತೊಗೋತೀನಿ. ಸೊ ಇದನ್ನು ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ತೊಗೊಳ್ಳೋದ್ರಿಂದ ಒಂದು ಒಳ್ಳೆ ಎನರ್ಜಿ ಇರುತ್ತೆ, ಫಿಲ್ಲಿಂಗ್ ಆಗಿರುತ್ತೆ ಹೊಟ್ಟೆ. ಬೇರೆ ಮಿಡ್ ಸ್ನ್ಯಾಕ್ಸ್ ಅಂತ ಹೇಳ್ತೀವಲ್ಲ ಅದು ಬೇಕು ಅಂತ ಅನಿಸಲ್ಲ. ಮತ್ತು ಕ್ಯಾರೆಟಲ್ಲಿ ವೈಟಮಿನ್ ಎ ಜಾಸ್ತಿ ಇದೆ, ಫೈಬರ್ ಕಂಟೆಂಟ್, ಮತ್ತು ನಾವು ಕ್ಯಾಪ್ಸಿಕಮ್ ಧಾರಾಳವಾಗಿ ತಿನ್ಬೋದು. ವೆಯ್ಟ್ ಲಾಸಲ್ಲಿ ನಾವು ಇರಬೇಕಾದ್ರೆ ಡಯಟಲ್ಲಿ ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಕ್ಯಾರೆಟ್ಸು, ಬೀಟ್ರೂಟ್ಸ್ ಎಲ್ಲ ಚೆನ್ನಾಗಿ ತಿನ್ಬೋದು. ಹಾಗಾಗಿ ವೆಜ್ಜೀಸ್ ನಿಮ್ಗೆ ಯಾವ್ದ್ಯಾವ್ದು ಬೇಕೋ ಎಲ್ಲ ಹಾಕ್ಕೊಳ್ಳಿ. ಹಸಿ ಬಟಾಣಿ ಎಲ್ಲನೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಆಮ್ಲೆಟ್ಗೆ. ಬಟ್ ಇದು ತೆಗೆಯೋವಾಗ ಸ್ವಲ್ಪ ನೋಡ್ಕೊಂಡು ತೆಗಿಬೇಕು, ಯಾಕಂದರೆ ತರಕಾರಿ ಕ್ವಾಂಟಿಟಿ ಜಾಸ್ತಿ ಹಾಕಿರೋದ್ರಿಂದ ಇದನ್ನು ನೀಟಾಗಿ ತಿರುವಾಕೋಕ್ಕೆ ಕಷ್ಟ ಆಗ್ಬೋದು ಮೇ ಬಿ. ಬಟ್ ಈಗ ಈ ರೀತಿ ಮಾಡಿಬಿಟ್ಟು ನೀವು ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ, ಆಗ ವೆಜ್ಜೀಸ್ ಎಲ್ಲ ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಕುಕ್ ಆದಮೇಲೆ ಇದನ್ನು ನಾವು ಚೆನ್ನಾಗಿ ಆರಾಮಾಗಿ ತಟ್ಟೆಲಿ ಹಾಕ್ಕೊಂಡು ನಿಧಾನವಾಗಿ ಅಗೀತಾ ಚೂ ಮಾಡ್ತಾ ಹೊಟ್ಟೆ ತುಂಬ ತಿಂತಿದ್ದೀನಿ ಅಂತ ಹೇಳ್ಕೊಂಡು ತಿನ್ನಬೇಕು. ಯಾಕಂದರೆ ವೆಯ್ಟ್ ಲಾಸಲ್ಲಿರೋವಾಗ ಜಾಸ್ತಿ ಕ್ರಾವಿಂಗ್ ಆಗುತ್ತೆ. ಇದನ್ನು ತಿಂದು ಒಂದು ಚೊಂಬು ನೀರು ಕುಡಿದ್ಬಿಡಿ. ಒಂದು ಚೊಂಬು ಅಂತಂದ್ರೀನಂದರೆ ಒಂದು ಅರ್ಧ ಲೀಟ್ರ್ ನೀರು ಕುಡಿದ್ಬಿಡಿ. ಖಂಡಿತವಾಗ್ಲೂ ವೆಯ್ಟ್ ಲಾಸ್ಗೆ ಇದು ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.